ರಚನಾನ ಮನೆ ತುಂಬಿಸ್ಕೊಂಡು ಸೊಸೆ ಅಂತ ಒಪ್ಕೋಬೇಕು ಅಂತ ಡಿಸೈಡ್ ಮಾಡಿ ಇನ್ಮೇಲಿಂದ ಅವಳು ಈ ಮನೆ ಸೊಸೆ. ಇಲ್ಲಮ್ಮ, ನನಗಿದು ಒಪ್ಪಿಗೆ ಇಲ್ಲ. ಮಾವ, ನೀವ್ ಒಪ್ಕೊಂಡ್ರು ಬಿಟ್ರು ರಚನಾನೇ ಈ ಮನೆ ಸೊಸೆ. ತಪ್ಪು ಯಾರೇ ಮಾಡಿದ್ರು ಅದನ್ನ ದಿವಾನ್ ಮನೆಯವರೇ ಅನುಭವಿಸ್ಬೇಕು ತಾನೆ. ಬಾಡಿಗೆಗೆ ಅಂತ ಬಂದವಳನ್ನ ಮದ್ವೆ ಆಗಿರುವಂತ ಪುಣ್ಯಾತ್ಮ ನಿಮ್ ಮಗ. ಈಗ ಅವಳನ್ನ ಕರ್ಕೊಂಡು ಹೋಗಿ ಎಲ್ಲೋ ಸಂಸಾರ ಮಾಡಿದ್ರೆ ಅದನ್ನ ನೋಡ್ಕೊಂಡ್ ಸುಮ್ನೆ ಇರಕ್ಕಾಗತ್ತಾ? ನೋಡಿ ಮಾವ, ನಿಮ್ಗೇನೋ ವಯಸ್ಸಾಗಿದೆ, ಮನ್ಸ್ ಗಟ್ಟಿ ಮಾಡ್ಕೊಂಡಿರ್ತೀರಾ. ಆದ್ರೆ ಅತ್ತೆ ಬಗ್ಗೆ ಯೋಚನೆ ಮಾಡಿ. ಇವ್ನ್ ಸ್ಟೇಷನ್ ಅಲ್ಲಿದ್ದಾಗ ಅನ್ನ ನೀರು ಬಿಟ್ಟು ಸತ್ಯಾಗ್ರಹ ಮಾಡಿದಂತ ತ್ಯಾಗಮಯಿ ತಾಯಿ. ಇವಳನ್ ಕರ್ಕೊಂಡು ಇವನ್ ಮನೆ ಬಿಟ್ಟು ಹೊರಟೋಗ್ಬಿಟ್ರೆ ಅತ್ತೆ ಈ ವಯಸ್ಸಲ್ಲಿ ಇವನ್ನ ಹುಡ್ಕೊಂಡು ಓಡಾಡೋದ್ನ ನನ್ ಕೈಯಿಂದ ನೋಡಕ್ ಆಗಲ್ಲ ಮಾವ. ಆದ್ರೆ ನನಗೆ ಈ ಮದುವೆನೇ ಒಪ್ಪಿಗೆ ಇಲ್ಲ. ನನಗೂ ಸ್ವಲ್ಪನೂ ಇಷ್ಟ ಇಲ್ಲ ಮಾವ. ಆದ್ರೆ ಇವನು ಅವಳ ಕೊರಳಿಗೆ ತಾಳಿ ಕಟ್ಟಿದ್ದು ತಪ್ಪು. ಅದಕ್ಕೋಸ್ಕರನಾದ್ರೂ ಒಪ್ಕೊಳ್ಳೇಬೇಕು. ಇದನ್ನೇ ಅಲ್ವಾ ಮಾವ ವಿಧಿ ಅನ್ನೋದು. ಇಲ್ಲಾಂದ್ರೆ ಈ ಸಮಾಜ ಸುಮ್ನೆ ಇರುತ್ತಾ? ನೀವೇ ಹೇಳಿ ನೋಡಿ. ನೀವು ಬೇರೆಯವ್ರ ತಪ್ಪುಗಳನ್ನ ಪತ್ರಿಕೆಯಲ್ಲಿ ಹೇಗ್ ಪ್ರಿಂಟ್ ಹಾಕ್ತಿದ್ರೋ ಅದೇ ರೀತಿ ನಮ್ಮನೆ ತಪ್ಪುಗಳನ್ನ ಬೇರೆ ಪತ್ರಿಕೆಯವ್ರು ಪ್ರಿಂಟ್ ಹಾಕ್ತಾರೆ. ಆಗ ಏನ್ ಮಾಡ್ತೀರಾ? ಇದೆಲ್ಲ ನಮಗ್ ಬೇಕಾ ಮಾವ? ನೋಡಿ, ಅವಮಾನದಿಂದ ತಲೆ ತಗ್ಸೋದಕ್ಕಿಂತ ಅಭಿಮಾನದಿಂದ ಅವಳನ್ನ ಮನೆ ತುಂಬಿಸ್ಕೊಳ್ಳೋಣ. ಸರಿನಮ್ಮ, ಇದೇ ನಿನ್ ನಿರ್ಧಾರ ಆದ್ರೆ ನನಗೂ ಒಪ್ಪಿಗೆ ಇದೆ. ನೋಡಿದ್ರ, ಅವ ಒಪ್ಕೊಂಡ್ಬಿಟ್ರು. ಲುಕಪ್ ಲುಕಪ್. ನಿಮ್ಗಳು ಸೋತಿರೋ ಮುಖ ನೋಡೋದಕ್ಕಲ್ಲ, ಖುಷಿಯಾಗಿರೋ ಮುಖ ನೋಡೋದಕ್ಕೆ. ಎಲ್ಲಿ ಸ್ಮೈಲ್? ಅರೆ ರಚನಾ, ಮಾವ ಒಪ್ಕೊಂಡಾಯ್ತಲ್ಲ, ಮತ್ತ್ಯಾಕ್ ಕಣ್ಣಲ್ಲಿ ನೀರ್ ಹಾಕ್ತಿದ್ಯಾ? ಇನ್ ಮುಂದೆ ನಾವಿಬ್ರು ವಾರ್ಗಿರ್ತೀವಿ. ಅಲ್ಲ, ವಾರ್ಗಿರ್ತೀವಿ. ನಾವಿಬ್ರು ಖುಷಿಯಾಗಿ ಸಂತೋಷವಾಗಿರ್ಬೇಕು. ಶ್ರೀಮತಿಯವರೇ, ನಿಮ್ ಸಮಸ್ಯೆಗೆ ಪರಿಹಾರ ಸಿಕ್ತಲ್ಲ, ಯಾಕೆ ಇಲ್ಲೇ ನಿಂತಿದ್ದೀರಾ? ಹೋಗಿ ಮಗಳಿಗೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳಿ. ನಿಮ್ಮಿಂದ ನಮ್ಗೇನು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಒಂದ್ ಇಡೀ ಅಕ್ಕಿ, ಒಂದ್ ಅಚ್ಚ ಬೆಲ್ಲ, ಒಂದ್ ಕಾಯಿ, ಜೊತೆಗೊಂದ್ ಬ್ಲೌಸ್ ಪೀಸ್ ಅಷ್ಟೇ. ಅರೆ, ನಿಮ್ ಕೈಯಲ್ಲಿ ಅದು ಆಗಲ್ಲ ಅಲ್ವಾ? ಇರ್ಲಿ ಬಿಡಿ. ಪರಿ ಅಕ್ಕ, ರಚನಾಗೆ ಮಡ್ಲು ತುಂಬೋದಕ್ಕೆ ನೀನೆಲ್ಲ ವ್ಯವಸ್ಥೆ ಮಾಡ್ಕೊ. ಸರಿ ಅಕ್ಕ. ಅರೆ, ಏನಿಲ್ಲ ನಿಂತ್ಬಿಟ್ರಿ? ಹೋಗಿ ಹೋಗಿ ಬೇಗ ರೆಡಿ ಮಾಡ್ಕೊಳ್ಳಿ, ಹೋಗಿ. ಅದ್ಗೆ ನೀವ್ ಇದನ್ನೆಲ್ಲ ನಿಜವಾಗ್ಲೂ ಒಳ್ಳೆ ಮನ್ಸಿಂದ ಮಾಡ್ತಿದ್ದೀರಾ ಅಂತ ನನಗೆ ಅನಿಸ್ತಿಲ್ಲ. ಯಾವ್ದೋ ದೊಡ್ಡ ಗೇಮಿಗೆ ಅಡಿಪಾಯ ಹಾಕ್ತಿರೋ ಹಾಗಿದೆ. ಗೇಮ್ ಎಲ್ಲ ಏನೂ ಇಲ್ಲ ಕೃಷ್ಣ. ನಾನ್ ಮಾಡ್ತಿರೋದು ಈ ಮನೆಗೆ, ಮನೆಯವ್ರಿಗೋಸ್ಕರ ಅಷ್ಟೇ. ಅಯ್ಯೋ, ನಮ್ಮ ಮನೆಯವ್ರ ಮೇಲೆ ನಿಮ್ಗೆ ಅಷ್ಟೊಂದು ಕಾಳಜಿ ಇದೆಯಾ ಹಾಗಾದ್ರೆ? ಇಲ್ಲ ಅಂತಾನೆ ಇಟ್ಕೊ. ನಿನಗಿದ್ಯಾ ಇಲ್ವಾ ಅನ್ನೋದನ್ನ ನಿನ್ ಮನ್ಸಾಕ್ಷಿ ಕೇಳು, ಆಮೇಲೆ ನನ್ನ ಹತ್ರ ಮಾತಾಡು, ಆಯ್ತಾ? ಏನು ನೀನು ಯಾಕೋ ಸುಮ್ನೆ ಕಿರಿಕ್ ಮಾಡ್ಕೊಂತೀಯ? ಆಗಿದ್ದಿಲ್ಲ ಒಳ್ಳೇದಕ್ಕೆ ಅನ್ಕೊಂಡ್ ಸುಮ್ನಾಗ್ಬಿಡು. ನೋಡೋ, ನೀನ್ ಪ್ರಳಯ ಅಂತಕ ಬುದ್ಧಿನ ತೋರಿಸಿ ಮತ್ತೆ ಮನೇಲಿ ಪ್ರಳಯ ಆಗಂಗ್ ಮಾಡ್ಬೇಡ ಪ್ಲೀಸ್. ನಾನು ಹೇಳದ್ ಕೇಳ. ಒಂದ್ 10 ನಿಮಿಷ ಬರ್ತೀನಿ. ಅಮ್ಮ, ತಾಯಿ ದೃಷ್ಟಿ ಮಕ್ಳಿಗೆ ಯಾವತ್ತೂ ತಾಗಲ್ಲ. ಅದು ನಮ್ಮನ್ನ ರಕ್ಷಣೆ ಮಾಡುತ್ತೆ. ನಂಗೆ ರಚನ್ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ. ಅವಳು ಮದ್ವೆ ಆಗಿ ಗಂಡನ್ ಮನೆಗ್ ಹೋಗ್ತಿದ್ದಾಳೆ ಅಂತ ಕಣ್ಣೀರ್ ಹಾಕೋಣ ಅಂದ್ರೆ ಕಣ್ಣಲ್ಲಿ ನೀರ ಬರ್ತಾ ಇಲ್ಲ. ಯಾಕಂದ್ರೆ ನಮ್ ಬಾವನ್ ಮನೆ ಪಕ್ಕದಲ್ಲೇ ಇದೆಯಲ್ವಾ, ಹಿಂಗೆ ಜಾರಿದ್ರೆ ರಚ ಪಕ್ಕ ಇರ್ತೀನಿ. ಹೌದಮ್ಮ, ಅದಕ್ಕೆ ಪುಣ್ಯ ಮಾಡಿರ್ಬೇಕು. ನನ್ ಮಗಳು ನನ್ ಕಣ್ ಮುಂದೆನೆ ಇರ್ತಾಳೆ ಅನ್ನೋದೇ ನನಗ್ ಸಮಾಧಾನ. ನಮ್ ಮನೆ ಒಳಗ್ ಬರ್ಬೋದಾ? ಮದ್ವೆ ಹೆಣ್ಣಿಗೆ ಮೊದ್ಲು ತುಂಬಾ ಶಾಸ್ತ್ರ ಮಾಡ್ಬೇಕಿತ್ತು. ಒಳಗಡೆ ಬಂದ್ಮೇಲೆ ಬರ್ಬೋದಾ ಅಂತ ಕೇಳ್ತಿದ್ದೀರಲ್ಲ, ಬಂದಾಯ್ತಲ್ಲ. ಪರವಾಗಿಲ್ಲ ಬಿಡಿ. ಮೊದ್ಲು ತುಂಬಾ ಶಾಸ್ತ್ರದ ಜೊತೆಗೆ ಸುಖ ಸಂಸಾರದ ಸೂತ್ರಗಳನ್ನು ನಾನ್ ರಚನೆಗೆ ಹೇಳ್ಕೊಡಕ್ ಬಂದಿದ್ದೀನಿ. ರಚನಾ, ಈ ಮನೆಯ ಮೊದಲನೇ ಸೂತ್ರ. ನಮ್ಮ ಅಕ್ಕ ಹೊರಗಡೆಯಿಂದ ನೋಡೋದಕ್ಕೆ ಹಳಸಿನ ಸಿಪ್ಪೆ ತರ ತುಂಬಾ ಒರಟು, ಆದ್ರೆ ಅವಳ ಮನ್ಸು ಆ ಹಣ್ಣಿನಷ್ಟೇ ಸ್ವೀಟ್. ಇನ್ನು 2ನೇ ಸೂತ್ರ. ನೀನು ಮನೆ ಹೊರಗಡೆ ಇರೋದನ್ನ ನೋಡಕ್ಕಾಗ್ದೆ ಅಯ್ಯೋ ಪಾಪ ಅನ್ಸಿ ನಿನಗೆ ಮನೆ ಒಳಗಡೆ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾಳೆ. ಇನ್ನು 3ನೇ ಸೂತ್ರ. ಇದು ತುಂಬಾ ಇಂಪಾರ್ಟೆಂಟು. ನೀನು ನಮ್ಮ ಅಕ್ಕನ ಪರವಾಗಿದ್ರೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಎಲ್ಲಾ ಕಾಲದಲ್ಲೂ ದಿವಾನ್ ಮನೇಲಿ ಬೆಚ್ಚಿಗೆ ಸುಖವಾಗಿರ್ಬೋದು. ಅದೇ ನಮ್ಮ ಅಕ್ಕನ್ನ ಎದುರಾಕೊಂಡೆ ಅನ್ಕೋ, ಅವತ್ತೇ ನಿನ್ಗೆ ಕೊನೆಗಾಲ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೋ. ನಾನಿನ್ ಬರ್ತೀನಿ. ಗುಡ್ ಮಾರ್ನಿಂಗ್ ರಂಜಿತ್. ಗುಡ್ ಮಾರ್ನಿಂಗ್ ಮಾ. ರಂಜಿತ್, ನೀನಿಷ್ಟು ಸಂತೋಷವಾಗಿರೋದು ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಲ್ಲ ಮರ್ತು ನೀನ್ ಹೀಗೆ ನಗ್ನಗ್ತಾ ಇರ್ಬೇಕು. ಅಮ್ಮ, ನಾನು ಇನ್ಮೇಲೆ ಇದೇ ರೀತಿ ಖುಷಿಯಾಗಿರ್ತೀನಿ. ಹಳೇದ್ನೆಲ್ಲ ಮರ್ತ್ ಬಿಡ್ತೀನಮ್ಮ. ಅಮ್ಮ ಅಮ್ಮ, ಆ ಚೇರಲ್ಲಿ ಕೂತ್ಕೊಳ್ಳಮ್ಮ, ಆ ಚೇರಲ್ಲಿ. ಯಾಕೋ
ನಾನು ಇಲ್ಲೇ ತಾನೇ ಕುತ್ಕೊಳ್ಳೋದು. ಇವತ್ತು ಆ ಚೇರಲ್ಲಿ ಕುತ್ಕೊಳ್ಳಪ್ಪ. ಅಮ್ಮ ಇದ್ ನಿಮ್ಗೆ, ಇದ್ ನಿಮ್ಗೆ, ಇದು ನಿಮ್ಗೆ. ಯಾರಾದ್ರೂ ಬರ್ತಿದಾರಾ? ಬರ್ತಿದಾರಲ್ಲ, ಆಲ್ರೆಡಿ ಬಂದಿದ್ದಾರೆ. ಇಲ್ಲಿ ನೋಡು, ರಚನಾ ಕೂತಿದ್ದಾಳೆ. ಇಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಕೃಷ್ಣ ಕೂತಿದ್ದಾನೆ. ಏನಮ್ಮ ನೀನ್ ಮನೆಗ್ ಬಂದವ್ರಿಗೆ ಒಂದ್ ಹಾಯ್ ಆದ್ರೂ ಹೇಳು. ಅವ್ರಿಬ್ರು ನಿನಗೆ ಹಾಯ್ ಮಾಡ್ತಾ ಇದ್ದಾರೆ. ಸೇ ಹಾಯ್. ನೀವೇನ್ ಸುಮ್ಮನಿದ್ದೀರಾ? ತಗೊಳಿತೀನಿ. ಮುಂದೆ ನಂದು ಮಾತು ಯಾವಾಗ್ಲೂ ಇದ್ದಿದ್ದೆ. ನೀವ್ ತಿನ್ನಿ. ಅಮ್ಮ ನೀನ್ ತಿನ್ನು. ಅಯ್ಯೋ ರಾಮ, ಇದೇ ನೀವೆಲ್ಲ ಹೀಗ್ ನಿಂತಿದ್ದೀರಾ? ರೆಡಿ ಆಗೋದಿಲ್ವಾ? ರೆಡಿ ಆಗ್ಬೇಕಾ? ಯಾಕೆ? ನೀವ್ ಈ ಮನೇಲಿರೋದು ವೇಸ್ಟ್ ಬಿಡಿ ಬಾವ. ಈ ಮನೆ ಕಿರಿ ಸೊಸೆನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೀತಾ ಇದೆ. ಅದಕ್ ರೆಡಿ ಆಗಿ ಎಂದಿದ್ದು. ಇದಕ್ ಸಾಧ್ಯ? ಇದಕ್ಕೆಲ್ಲ ಅಪ್ಪ ಒಪ್ಕೊಳ್ಬೇಕಲ್ವಾ? ಹೌದು, ಕೃಷ್ಣ ಈ ರೀತಿ ಮದುವೆ ಆಗಿರೋದ್ರಿಂದಾನೆ ಅಪ್ಪ ಅವ್ರ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಹಾಗಿದ್ಮೇಲೆ ಅವ್ರನ್ನ ಮನೆ ಒಳಗಡೆ ಕರ್ಕೊಳ್ಳೋದಕ್ಕೆ ಹೇಗೆ ಒಪ್ಕೊಳ್ತಾರೆ? ಅದಕ್ಕೆ ಹೇಳೋದು, ನಿಮ್ಗೆ ಯಾರಿಗೂ ಬುದ್ಧಿ ಇಲ್ಲ ಅಂತ. ಈ ಮನೆ ನಡೀತಾ ಇರೋದು ನಮ್ಮ ಅಕ್ಕನಿಂದ. ನಮ್ಮ ಅಕ್ಕ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ನಿನ್ ಈ ಪರಿಸ್ಥಿತಿ ನೋಡಕ್ಕಾಗ್ದೆ ನಮ್ಮ ಅಕ್ಕ ನಿಮ್ಮ ಅಪ್ಪ ಅಮ್ಮನ ಒಪ್ಸಿದಾಳೆ. ಅದಕ್ಕೆ ಬೇಗ ಬೇಗ ಹೋಗಿ ರೆಡಿಯಾಗಿ. ಈ ಕಡೆ ಯಾಕೆ ಬಂದೆ? ಈ ರೀತಿ ಮಾಡೋಕೆ ಹೇಗೆ ಸಾಧ್ಯ? ಕೃಷ್ಣ ಮದುವೆ ಆದಾಗ ಈ ಮನೇಲಿ ಜಾಸ್ತಿ ಡಿಸ್ಟರ್ಬ್ ಆಗಿದ್ದೆ ಅವಳು. ಅದಕ್ಕೆ ಅಲ್ವಾ ಅವ್ರಿಬ್ರಿಗೆ ಬಾಯಿಗೆ ಬಂದಾಗ ಬೈತಿದ್ದು. ಈಗ ನೋಡಿದ್ರೆ ಅವಳನ್ನ ಮನೆಗೆ ತುಂಬಿಸ್ಕೊಳಕ್ ಒಪ್ಸಿದಾಳೆ. ಅವಳ ಮನ್ಸಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ರಂಜಿತ್, ನೀನು ಹುಷಾರಾಗಿದೆಯಲ್ವಾ? ಐ ಆಮ್ ಫೈನ್ ಮಾ. ನೀನ್ ಅಕ್ಕಪಕ್ಕ ಯಾರೂ ಇಲ್ವಲ್ಲ? ಅಮ್ಮ, ಈಗ ನನ್ನ ಜೀವನದಲ್ಲಿ ಏನ್ ನಡೆದಿದ್ಯೋ, ಅಕಸ್ಮಾತ್ ಅದ್ ಯಾವ್ದು ನಡೀದೆ ಹೋಗಿದ್ರೆ, ಅವ್ರಿಬ್ರು ಇಲ್ಲಿಗೆ ಬಂದಿದ್ರೆ ನಾನ್ ಹೀಗೆ ಅಲ್ವಾ ನಾರ್ಮಲ್ ಆಗಿ ನಡ್ಕೋತಾ ಇದ್ದಿದ್ದು. ನಾನು ಕೃಷ್ಣನ್ ಫ್ರೆಂಡ್ಶಿಪ್ ಬಯಸ್ದೆ, ಆದ್ರೆ ಅವನು ಚೂರಿ ಆಗ್ಬಿಟ್ಟ. ದೊಡ್ಡ ಗಾಯ ಮಾಡ್ಬಿಟ್ಟಿದಮ್ಮ, ವಾಸಿ ಆಗ್ತಿರುವಂತ ಗಾಯ. ಇಷ್ಟು ದಿನ ಇವರೆಲ್ಲ ನನ್ ಒಳ್ಳೆತನ ಸಹನೇನ್ ಮಾತ್ರ ನೋಡಿದ್ದಾರೆ. ಇನ್ನು ಮುಂದೆ ಒಳ್ಳೆತನದ ಇನ್ನೊಂದು ರೂಪನ ಇವ್ರಿಬ್ರಿಗೂ ನಾನ್ ತೋರಿಸ್ತೀನಮ್ಮ. ತೋರಿಸ್ತೀನಿ. ನನಗೆ ಗೊತ್ತು ಮಗನೇ, ನೀವ್ ಎಷ್ಟು ಒಂಟಿತನ ಅನ್ಭವಿಸ್ತದೆ ಅಂತ. ನೋಡು, ನೀನ್ ಒಂಟಿ ಅಲ್ಲ, ನಾನ್ ನಿನ್ ಜೊತೆಲಿದ್ದೀನಿ. ನೀನ್ ಯಾವಾಗ್ಲೂ ನನ್ ಜೊತೆಲೇ ಇದೀಯಾ. ಇನ್ ಮುಂದಕ್ಕೂ ನೀನ್ ನನ್ ಜೊತೆಗೇ ಇರ್ತೀಯ. ಆದ್ರೆ ನಮ್ಮಿಬ್ರ ಜೊತೆಗೆ ಇನ್ನೊಬ್ರು ಯಾರು ಬೇಕು ಅನಿಸ್ತಾ ಇದೆ. ಯಾರ್ಯಾರು? ಆದ್ರೆ ಮನಸ್ಸನ್ನು ನಂಬಕ್ಕಾಗಲ್ಲ. ನಾವು ನಾಯಿ ಸಾಕೋಣ. ಆ ನಾಯಿಗೆ ಕೃಷ್ಣ ಅಂತ ಹೆಸರಿಡೋಣ. ಚೆನ್ನಾಗಿದಲ್ಲ ನಾಯಿ ಹೆಸರು? ಕೃಷ್ಣ. ಕೃಷ್ಣ ನಿಂತ್ಕೋ. ಅಮ್ಮ ನಿಂತ್ಕೋತು. ಎಲ್ಲಿ ಕೃಷ್ಣ? ಜಂಪ್ 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 ಜಂಪ್. ಅಮ್ಮ, ನಾಯಿ ಜಂಪ್ ಮಾಡ್ತು. ನನ್ ಮಾತು ಕೇಳ್ತು. ನನ್ ಮಾತು ಕೇಳಲೇಬೇಕು ಅಮ್ಮ. ಆದ್ರೆ ಈ ನಾಯಿಗೆ ಸ್ವಲ್ಪ ನಿಯತ್ ಕಮ್ಮಿ. ಆದ್ರೆ ನಾನ್ ಇದಕ್ಕೆ ನೀರ್ ಕಲಿಸ್ತೀನಿ. ಸರಿ ಬಾ ಕೃಷ್ಣ, ಹೋಗೋಣ ಬಾ. ಅಲ್ಲೇನ್ ಮಾಡ್ತಿದ್ಯೋ? ಬಾ ಅಂತ ಕರ್ದೆ ತಾನೆ. ಬಾ ಬಾರೋ. ಬಾರೋ. ಬಾ ಬಾ. ಬರ್ತಾ ಇದ್ದಾನೆ. ಬಾ 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 ಕೃಷ್ಣ, ಬಾ. ಮದುವೆಯ ಬಂದ. ಓಹೋ, ಏನಪ್ಪಾ ಹೊಸ ಮದುವೆ ಗಂಡು ಏನಿದೆ? ಕೊಡ ಇಲ್ಲಿ, ಕೊಡ. ಕಂಗ್ರಾಚುಲೇಷನ್ ನೋಡು, ನಿನ್ಗೋಸ್ಕರ ಆರ ತಗೊಂಡ್ಬಂದಿದ್ದೀನಿ ಕಣೋ. ಆರ. ಬಲ್ಲೆ. ಏನು ನೀನು? ನಾನ್ ನೋಡಿದ್ರೆ ಕರೆಂಟ್ ಹೊಡೆದಿರೋ ಕಾಗೆ ತರ ಆಡ್ತಿದ್ದೀನಿ. ನೀನ್ ನೋಡಿದ್ರೆ ಸೆಲ್ ಖಾಲಿ ಆಗಿರೋ ಗಡಿಯಾರ ತರ ನಿಂತಿದ್ಯಲ್ಲ. ಯಾಕೋ, ಏನಾಯ್ತು? ನೋಡ, ನೀನ್ ರಚನಾ ಅವ್ರನ್ನ ಮದುವೆ ಆಗಿರೋ ಟೈಮ್ ಕರೆಕ್ಟ್ ಆಗಿದೆ. ಆ ಹುಡುಗಿ ಕಾಲ್ ಕೂಡ ಚೆನ್ನಾಗಿದೆ ಕಣ. ಅದಕ್ಕೆ ನಿನಗ್ ಮನೆ ಒಳಗಡೆ ಹೋಗೋ ಅವಕಾಶ ಸಿಕ್ಕಿರೋದು. ಅರ್ಥ ಮಾಡ್ಕೊಳ್ಳೋ. ಅವ್ರ ಕಾಲ್ಗುಣ ಏನೋ ಚೆನ್ನಾಗಿದೆ, ಆದ್ರೆ ಅದಕ್ಕೆ ಅವ್ರನ್ನ ಮನೆ ಒಳಗಡೆ ಸೇರಿಸ್ಕೊಂಡಿದ್ ನೋಡಿದ್ರೆ ಏನೋ ದೊಡ್ಡ ಪ್ಲಾನೇ ಮಾಡಿರೋ ಆಗಿದೆ. ಅದೇನು ಅಂತ ಯೋಚನೆ ಮಾಡಿ ತಲೆ ಕೆಟ್ಟೋಗ್ತಿದೆ. ಏನೋ ಪ್ಲಾನ್ ಮಾಡಿದಾರ ಪಾರ್ಥ. ನೋಡ, ನೀನೇನು ತಲೆ ಕೆಡ್ಸ್ಕೊಂಬೇಡ.
ಆ ಅಮ್ಮ ಏನೇ ತೊಡೆ ತಟ್ಟು ನಿಂತ್ಕೊಳ್ಳಿ, ನಿನ್ ಎದೆಗಾರಿಕೆ ಮುಂದೆ ಬಾಲ ಮುದ್ರಕೊಂಡು ಹೋಗ್ಲೇಬೇಕು. ಯಾವ್ದ್ರ ಬಗ್ಗೆನೂ ನೀನ್ ತಲೆ ಕೆಡ್ಸ್ಕೊಂಬೇಡ. ನೋಡು, ಆಗೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಸೀದಾ ಮನೆ ಒಳಗಡೆ ಹೋಗು. ಅಪ್ಪ ಅಮ್ಮನ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳು. ಅದನ್ನ ಬಿಟ್ಟು ಏನೇನೋ ಮಾತಾಡಿ ಕೆಲಸ ಎಲ್ಲ ಎಕ್ಕುಡ್ಸ್ಕೊಂಬೇಡ. ಅರ್ಥ ಆಯ್ತಾ? ರಚಾ, ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಕೃಷ್ಣ ಸ್ತ್ರೀಲೋಲನೆ ಆಗಿರ್ಬೋದು, ಹೆಣ್ಮಕ್ಳ ಬಗ್ಗೆ ಒಳ್ಳೆ ಗೌರವ ಇಟ್ಕೊಂಡಿದ್ದ, ಪೂಜ್ಯ ಭಾವನೆ ಇಟ್ಕೊಂಡಿದ್ದ. ನೀನು ಹಂಗೆ ಆಗ್ಬೇಕು ಅಂತ ಬಡ್ಕೊಂತಾ ಇದ್ದೀನಿ. ಆ ರೆಡಿ ಇಟ್ಕೊಂಡು ನನ್ನ ಹತ್ರ ಹೇಳ್ಸ್ಕೊತಿಯಲ್ಲೋ, ನಿನ್ನೆ ತಲೆಗೆಲ್ಲ ಕೆಟ್ಟಿದ್ಯಾನ? ಬುದ್ಧಿ ಹೇಳಿ ಮುಗ್ದಿದ್ರೆ ಹಾರ ಅಲ್ಲಾಡ್ಸೋದ್ ನಿಲ್ಸು, ಇಲ್ಲ ಬರೀ ದಾರ ಹಾಕೋಬೇಕಾಗತ್ತೆ. ಕಾಮಿಡಿ, ನಮ್ಗೆ ಕಾಮಿಡಿ. ಆಯ್ತು ಕಣ, ಆಯ್ತು. ನಿನಗೆ ನನ್ನಿಂದ ಏನು ಕೊಡಕ್ಕಾಗ್ತಾ ಇಲ್ಲಮ್ಮ, ದಯವಿಟ್ಟು ಕ್ಷಮಿಸು. ಅಮ್ಮ, ತಂದೆ ತಾಯಿಯಾಗಿ ನೀವು ನಮಗೆ ಯಾವ ಕೊರತೆನೂ ಮಾಡಿಲ್ಲ. ವಿದ್ಯೆ ಕೊಟ್ಟಿದ್ದೀರಾ, ಊಟ ಬಟ್ಟೆ ಕೊಟ್ಟಿದ್ದೀರಾ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಸ್ಯೆಗಳನ್ನ ಎದುರಿಸೋ ಧೈರ್ಯ ಕೊಟ್ಟಿದ್ದೀರಾ. ಇನ್ನೇನ್ ಬೇಕಮ್ಮ ನಮ್ಗೆ? ಅಪ್ಪ ಹೇಳಿರೋ ಹುಡುಗನೇ ಮದುವೆ ಆಗಿದ್ದೀನಿ. ಆ ಹುಡುಗ ನಿಮ್ಗೂ ಇಷ್ಟ. ಸುಖವಾಗಿ ಬಾಳಕ್ಕೆ ಇಷ್ಟು ಸಾಕಲ್ವಮ್ಮ? ನಿಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು, ನನ್ ಮಗಳು ಯಾವುದೇ ಸಂದರ್ಭದಲ್ಲೂ ಗಟ್ಟಿಯಾಗಿರ್ತಾಳೆ ಅಂತ. ಅದು ನಿಜ ಆಯ್ತು. ಇನ್ ಮುಂದಿನ ಜೀವನಾನು ಹೀಗೆ ನಡ್ಸು. ಈಗ ಕೈ ಮುಗ್ದು ಹೊರಡು. ಅಪ್ಪ, ನಿಮಗ್ ಕೊಟ್ಟಿರೋ ಮಾತನ್ನ ನೆರವೇರಿಸ್ತೀನಿ. ನಾನು ಯಾವತ್ತೂ ದೇಶಪ್ರೇಮರ ಕೈ ಬಿಡಲ್ಲ. ಅವ್ರ ಪ್ರತಿ ಹೆಜ್ಜೆಲೂ ಜೊತೆಯಾಗಿರ್ತೀನಿ. ಅವ್ರಿಗೆ ಯಾವ ತೊಂದರೆ ಆಗೋದಿಕ್ಕೂ ಬಿಡಲ್ಲ. ಸಹಧರ್ಮಿಣಿಯಾಗಿ ಸಹನೆಯಿಂದ ಜೀವನ ಮಾಡ್ತೀನಿ. ಎಲ್ಲರೂ ಕಿವಿಗೊಟ್ಟು ಕೇಳಿಸಿಕೊಳ್ಳಿ. ದಿವಾನ್ ಮನೆಯ ಹಿರಿ ಸೊಸೆಯನ್ನ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಮದುವೆ ಯಾರಿಗೂ ಇಷ್ಟ ಇಲ್ಲದೆ ಹೋದರೂ ನಮ್ಮ ಭಕ್ತನ ಕೃಪಾಶೀರ್ವಾದದಿಂದ ಅವರನ್ನ ಮನೆ ತುಂಬಿಸಿಕೊಳ್ಳಲು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ತಾವುಗಳು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ಏನು ಸಿಳ್ಳೆ ಹೊಡೆದ್ಬಿಟ್ರೆ ಆಗುತ್ತಾ? ಇಷ್ಟೊತ್ತು ಗಂಟ್ಲು ಹರ್ಕೊಂಡಿದ್ದೀನಿ, ಚಪ್ಪಾಳೆ ತಟ್ಟೋದಲ್ವಾ? ಥ್ಯಾಂಕ್ ಯು. ಅಪ್ಪ, ಅಣ್ಣ ನಿಜವಾಗ್ಲೂ ಮನೆಯೊಳಗಡೆ ಸೇರ್ಸ್ಕೋತೀರಾ? ಬನ್ನಿ. ಫ್ರೆಂಡ್ ಅಂದ್ರೆ ನೀನೇ ನೋಡು. ನಾವು ಮನೆಯವ್ರ ಹಾರ ಮರೆತ್ರು ನೀನ್ ಮರೀದೆ ನೆನ್ಪು ಮಾಡ್ಕೊಂಡ್ ತಂದಿದ್ಯಲ್ಲ, ಅದು ಬಹಳ ಖುಷಿ ಆಯ್ತು. ಸೂಪರ್ ಸೂಪರ್. ಕೊಡು ಕೊಡು ಹಾರ, ಅವ್ರ ಕೈ ಕೊಡು. ಸರಿ ತಗೊಳ್ಳಿ, ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ತಗೊಳ್ಳೋ. ಪ್ಲೀಸ್ ತಗೊಳ್ಳೋ. 200 ರೂಪಾಯಿ ಕೊಟ್ಟು ತಗೊಂಡ್ ಬಂದಿದ್ದೀನಿ, ತಗೊಳ್ಳೋ. ಪ್ಲೀಸ್ ಕೊಡೋ, ನಾನು ಮರ್ಯಾದೆ ಉಳ್ಸ. ಕಂಗ್ರ್ಯಾಚುಲೇಷನ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.